ಬಾಲಿವುಡಲ್ಲೂ ರಾಜ್ ಬಿ ಶೆಟ್ರು ಕಮಾಲ್ ಮಾಡಿದ್ದಾರೆ. ಅನುರಾಗ್ ಕಶ್ಯಪ್ ಅವರ ಚಿತ್ರದಲ್ಲಿ ನಟಿಸಿ ಎಲ್ಲ ದಿಲ್ ಕದ್ಬಿಟ್ಟಿದ್ದಾರೆ. ಬಂದರ್ ಹೆಸರಿನ ಈ ಚಿತ್ರದಲ್ಲಿ ಲಿಜರ್ಡ್ ಅನ್ನುವ ಪಾತ್ರ ಮಾಡಿದ್ದಾರೆ. ಇದು ನಿಜಕ್ಕೂ ರಿಯಲಿಸ್ಟಿಕ್ ಆಗಿದೆ. ಎಲ್ಲೂ ಈ ಪಾತ್ರಕ್ಕೆ ಮೇಕಪ್ ಟಚ್ ಕೂಡ ಇಲ್ಲ, ಅಷ್ಟು ರಿಯಲ್ ಆಗೇ ಇದೆ. ಈ ಒಂದು ಪಾತ್ರದ ಪಿಂಜರ ಹಾಡು ವೈರಲ್ ಆಗಿದೆ. ಈ ಹಾಡಿನ ಮುಂಚೆ ಬರುವ ಶೆಟ್ರ ಹಿಂದಿ ಮಾತುಗಳು ಇಂಟ್ರೆಸ್ಟಿಂಗ್ ಆಗಿವೆ. ರಾಜ್ ಬಿ ಶೆಟ್ರು ಹಿಂದಿ ಯಾವಾಗ ಮಾತಾಡಿದ್ರೋ ಏನೋ, ಆದ್ರೆ ಬಾಲಿವುಡ್ನ ಈ ಬಂದರ್ ಚಿತ್ರದಲ್ಲಿ ಸಖತ್ ಹಿಂದಿ ಮಾತಾಡಿದ್ದಾರೆ. ಎಲ್ಲೂ ದಕ್ಷಿಣದ ಆಕ್ಸೆಂಟ್ ಬರೋದಿಲ್ಲ, ಆ ರೀತಿ ಮಾತಾಡಿದ್ದಾರೆ. ಜೈಲಿನಲ್ಲಿ ಕೈದಿಯಾಗಿಯೇ ಕಾಣಿಸಿಕೊಳ್ಳುವ ಈ ಪಾತ್ರಕ್ಕೆ ಮೇಕಪ್ ಕೂಡ ಇಲ್ಲ, ಟಚಪ್ ಕೂಡ ಇಲ್ಲ ಬಿಡಿ, ಆ ರೀತಿಯ ಪಾತ್ರ ಇದಾಗಿದೆ. ರಾಜ್ ಬಿ ಶೆಟ್ರ ಪಾತ್ರದ ಹೆಸರು ಇಲ್ಲಿ ವಿಚಿತ್ರವಾಗಿದೆ. ಲಿಜರ್ಡ್ ಮ್ಯಾನ್ ಅನ್ನೋದು ಈ ಪಾತ್ರದ ಹೆಸರು ನೋಡಿ. ಈ ಹೆಸರಿಗೂ ಶೆಟ್ರ ರೂಪಕ್ಕೂ ಸಖತ್ತಾಗಿ ಸೂಟ್ ಆಗಿದೆ. ಬಹಳ ವರ್ಷದ ಬಳಿಕ ಡೈರೆಕ್ಟರ್ ಕೆ.ಎಂ. ಚೈತನ್ಯ ಮತ್ತೊಂದು ಕತೆ ಹೇಳುತ್ತಿದ್ದಾರೆ. ಇದು ಕೂಡ ಆ ದಿನಗಳ ಕತೆನೇ ಆಗಿದೆ, ಆದರೆ ಇದು ಆ ದಿನಗಳ ಪಾರ್ಟ್ 2 ಅಲ್ಲ ಬಿಡಿ. ಇಲ್ಲಿ ಬಲರಾಮನ ಕತೆ ಹೇಳ್ತಿದ್ದಾರೆ. ಇದರ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಇತರ ಮಾಹಿತಿನೂ ಅಧಿಕೃತವಾಗಿ ಹೊರಬಿದ್ದಿದೆ. ಬಲರಾಮನ ದಿನಗಳು ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ಇದ್ದಾರೆ. ಇವರು ಇಲ್ಲಿ ಬಲರಾಮನ ಪಾತ್ರ ಮಾಡಿದ್ದಾರೆ. ಈ ಬಲರಾಮ ಹೇಗೆ ಬೆಂಗಳೂರು ಭೂಗತ ಲೋಕಕ್ಕೆ ಕಾಲಿಟ್ಟ ಅನ್ನೋದ್ರಿಂದ ಈ ಕತೆ ಶುರುವಾಗುತ್ತದೆ. ಇದು ಈಗ ಬಿಟ್ಟಿರೋ ಟೀಸರಲ್ಲೂ ತಿಳಿಯುತ್ತದೆ. ಆದರೆ ಈ ಬಲರಾಮನ ಕತೆ ಬೇರೆ ಇದೆ. ಈ ಹಿಂದಿನ ಆ ದಿನಗಳು ಚಿತ್ರದಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳಿದ್ದವು. ಇಲ್ಲೂ ಆ ಪಾತ್ರಗಳನ್ನ ನಿರ್ವಹಿಸಿದ ಕಲಾವಿದರು ಇದ್ದಾರೆ. ಬಲರಾಮನ ದಿನಗಳು ಚಿತ್ರದಲ್ಲಿ ಅತುಲ್ ಕುಲಕರ್ಣಿ ಇದ್ದಾರೆ. ಶರತ್ ಲೋಹಿತಾಶ್ವ ನಟಿಸಿದ್ದಾರೆ. ಬಾಲಿವುಡ್ ನಟ ಆಶೀಶ್ ವಿದ್ಯಾರ್ಥಿ ಇದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ನಟ ವಿನಯ್ ಗೌಡ ಸಹ ನಟಿಸಿದ್ದಾರೆ. ಹಾಗೆ ಈ ಬಲರಾಮನ ದಿನಗಳು ರಿಲೀಸ್ ವಿಚಾರಕ್ಕೆ ಬಂದ್ರೆ, ಈಗಾಗಲೇ ಹೇಳಿದಂತೆ ಈ ಚಿತ್ರ ಇದೇ ಜೂನ್ 26ಕ್ಕೆ ರಿಲೀಸ್ ಆಗುತ್ತಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಕೇವಲ ಹೀರೋ ಆಗಿ ಮಾತ್ರವಲ್ಲ, ಮಾನವೀಯತೆ ತೋರುವ ವ್ಯಕ್ತಿಯಾಗಿಯೂ ಇಷ್ಟ ಆಗುತ್ತಾರೆ. ಅಭಿಮಾನಿಗಳು ಕೊಟ್ಟಷ್ಟೇ ಪ್ರೀತಿಯನ್ನ ಇವರು ಕೊಡ್ತಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಈಗಾಗಲೇ ಸಿಕ್ಕಿವೆ. ಇತ್ತೀಚೆಗೆ ಕ್ಯಾನ್ಸರ್ ಪೀಡಿತ ಅಭಿಮಾನಿ ಜೊತೆ ಯಶ್ ಅವರು ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದಾರೆ. ಅಭಿಮಾನಿಗೆ ಅವರು ಧೈರ್ಯ ತುಂಬಿದ್ದಾರೆ. ಈ ಸಂದರ್ಭದ ವಿಡಿಯೋ ವೈರಲ್ ಆಗಿದ್ದು ಪ್ರಶಂಸೆಗೆ ಕಾರಣವಾಗಿದೆ. ನಿಮ್ ಸಿನಿಮಾ ಟಾಕ್ಸಿಕ್ನ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಬೇಕು ಎಂದು ಪ್ಲಾನ್ ಮಾಡಿದ್ದೆವು ಎಂದು ಕ್ಯಾನ್ಸರ್ ಪೀಡಿತ ಅಭಿಮಾನಿ ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಯಶ್, ನಿಮ್ ಲೈಫ್ ನೋಡ್ಕೊಳ್ಳಿ, ಸಿನಿಮಾ ಬರುತ್ತೆ ಹೋಗುತ್ತೆ, ನಿಮ್ ಆರೋಗ್ಯವನ್ನ ಮೊದಲು ನೋಡ್ಕೊಳ್ಬೇಕು ಎಂದು ಯಶ್ ಕಿವಿ ಮಾತು ಹೇಳಿದ್ದಾರೆ. ಏನ್ ಮಾತಾಡ್ಬೇಕು ಎಂದು ಗೊತ್ತಾಗುತ್ತಿಲ್ಲ ಚಿನ್ನ, ಮಿರಾಕಲ್ಗಳು ಆಗುತ್ತೆ, ಹೋಪ್ ಇರ್ಲಿ ಎಂದು ಯಶ್ ಹೇಳಿದ್ದಾರೆ. ಕೊನೆಯಲ್ಲಿ ಅಭಿಮಾನಿಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದ ಜನಪ್ರಿಯ ತಾರಾ ಜೋಡಿ ವಸಿಷ್ಠ ಸಿಂಹ ಹರಿಪ್ರಿಯ. ಜನವರಿ 26, 2023ರಂದು ವಸಿಷ್ಠ ಸಿಂಹ ಹರಿಪ್ರಿಯ ದಂಪತಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ಜನವರಿ 26, 2025ರಂದು ಗಂಡು ಮಗುವಿಗೆ ಹರಿಪ್ರಿಯ ಜನ್ಮ ನೀಡಿದರು. ನಟ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯ ದಂಪತಿಗೆ ಶ್ರೀಕೃಷ್ಣನ ಮೇಲೆ ಅಪಾರ ನಂಬಿಕೆ ಹಾಗೂ ಭಕ್ತಿ. ಹೆರಿಗೆ ಸುಸೂತ್ರವಾಗಿ ನಡೆದ್ರೆ ನೆಲಭೋಜನನ ಮಾಡ್ತೀವಿ ಅಂತ ಇಷ್ಟದೇವರು ಶ್ರೀಕೃಷ್ಣನಿಗೆ ಹರಿಪ್ರಿಯ ವಸಿಷ್ಠ ಸಿಂಹ ದಂಪತಿ ಹರಕೆ ಕಟ್ಟಿಕೊಂಡಿದ್ದರು. ಹರಕೆಯಂತೆ ಹರಿಪ್ರಿಯ ಹೆರಿಗೆ ಸರಾಗವಾಗಿ ನಡೆಯಿತು. ಮುದ್ದಾದ ಗಂಡು ಮಗುವನ್ನ ವಸಿಷ್ಠ ಸಿಂಹ ಹರಿಪ್ರಿಯ ದಂಪತಿ ಬರಮಾಡಿಕೊಂಡರು. ಮಗನಿಗೆ ವಿಪ್ರಸಿಂಹ ಎಂದು ನಾಮಕರಣ ಮಾಡಿದರು. ಇದೀಗ ದಂಪತಿ ತಮ್ಮ ಹರಕೆ ತೀರಿಸಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಬಂದು ನೆಲಭೋಜನ ಮಾಡಿ ಹರಕೆ ತೀರಿಸಿದ್ದಾರೆ. ಶ್ರೀಕೃಷ್ಣ ಮಠ ಪರ್ಯಾಯ ಶ್ರೀ ಶೀರೂರು ಮಠಕ್ಕೂ ತಾರಾ ದಂಪತಿ ಭೇಟಿ ಕೊಟ್ಟಿದ್ದರು. ಉಡುಪಿ ಪರ್ಯಾಯ ಪೀಠಾಧೀಶರಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯದ ಸಂದರ್ಭದಲ್ಲಿ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯ ದಂಪತಿ ಸಮೇತ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಶ್ರೀಪಾದರಿಂದ ಫಲ ಮಂತ್ರಾಕ್ಷತೆ ಪಡೆದುಕೊಂಡರು. ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ನಟನೆಯ ಪೆದ್ದಿ ಚಿತ್ರವು ಜೂನ್ 4ರಂದು ವಿಶ್ವಾದ್ಯಂತ ತೆರೆ ಕಾಣಲಿದೆ. ಚಿತ್ರದ ಬಿಡುಗಡೆ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ನಿರೀಕ್ಷೆಗಳು ಗಗನಕ್ಕೇರುತ್ತಿವೆ.
ಈ ಚಿತ್ರಕ್ಕಾಗಿ ರಾಮ್ ಚರಣ್ಗೆ ರಾಷ್ಟ್ರ ಪ್ರಶಸ್ತಿ ಸಿಗಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ. ಇತ್ತೀಚೆಗೆ ಬಿಡುಗಡೆಯಾದ ಟ್ರೇಲರ್ ಈ ನಿರೀಕ್ಷೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಛಾಯಾಗ್ರಾಹಕ ರತ್ನವೇಲು, ನಿರ್ದೇಶಕ ಬುಚ್ಚಿಬಾಬು, ಶಿವಣ್ಣ, ಜಗಪತಿ ಬಾಬು ಮತ್ತು ಬೋಮನ್ ಇರಾನಿ ಎಲ್ಲರೂ ಚಿತ್ರವನ್ನು ಹಾಡಿ ಹೊಗಳಿದ್ದಾರೆ. ದುಬೈ ಸೆನ್ಸಾರ್ ವರದಿಯ ಪ್ರಕಾರ ಸಿನಿಮಾ ಮೊದಲ ನಿಮಿಷದಿಂದಲೇ ಪ್ರೇಕ್ಷಕರನ್ನು ಕಥೆಯೊಳಗೆ ಹಿಡಿದಿಡುತ್ತದೆ. ಚಿತ್ರದಲ್ಲಿ ಎಲ್ಲೂ ಬೋರ್ ಹೊಡೆಯುವುದಿಲ್ಲ. ಈ ಸಿನಿಮಾ ಖಂಡಿತವಾಗಿಯೂ ಬ್ಲಾಕ್ಬಸ್ಟರ್ ಹಿಟ್ ಆಗಲಿದೆ ಎಂದು ವರದಿ ಹೇಳಿದೆ. ಚಿತ್ರದ ಮೊದಲಾರ್ಧದಲ್ಲಿ ಕೆಲವು ಹಾಸ್ಯ ದೃಶ್ಯಗಳು ಚೆನ್ನಾಗಿ ಮೂಡಿಬಂದಿವೆ. ರಾಮ್ ಚರಣ್, ಶಿವರಾಜ್ಕುಮಾರ್ ಮತ್ತು ಜಗಪತಿ ಬಾಬು ನಡುವಿನ ಸಂಭಾಷಣೆಗಳು ಚಿತ್ರದ ಹೈಲೈಟ್ ಎನ್ನಲಾಗಿದೆ. ಮಧ್ಯಂತರದ ಮೊದಲು ಚಿತ್ರದಲ್ಲಿ ನಿಜವಾದ ಭಾವನಾತ್ಮಕ ಪಯಣ ಶುರುವಾಗುತ್ತದೆ. ಕಥೆ ಭಾವನಾತ್ಮಕವಾಗಿದ್ದರೂ ಮೈ ಜುಮ್ಮೆನಿಸುವ ದೃಶ್ಯಗಳು ಸಾಕಷ್ಟಿವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.